ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ಈ ದಿನ ನಾವು ಆಗಸ್ಟ್ 12, 2025ರ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿರುವ ಮಾಹಿತಿಯು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿದೆ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಇನ್ನು ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ, ಮೊದಲನೇದಾಗಿ ಪೂರ್ಣೀರ್ ಪೋರ್ಟಲ್. ಏನಿದು ಪೂರ್ಣೀರ್ ಪೋರ್ಟಲ್? ಇದು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಇತ್ತೀಚೆಗೆ ಜಲಶಕ್ತಿ ಖಾತೆ ರಾಜ್ಯ ಸಚಿವರು ಪೂರ್ಣೀರ್ ಪೋರ್ಟಲ್ ಬಗ್ಗೆ ಲೋಕಸಭೆಗೆ ಮಾಹಿತಿಯನ್ನ ನೀಡಿದರು. ಆದ್ದರಿಂದ ಪೂರ್ಣೀರ್ ಪೋರ್ಟಲ್ ಸುದ್ದಿಯಲ್ಲಿದೆ. ಪೂರ್ಣೀರ್ ಪೋರ್ಟಲ್ ಇದು ಹೊಸ ಅತ್ಯಾಧುನಿಕ ಪೋರ್ಟಲ್ ಆಗಿದ್ದು, ಇದನ್ನ 2024ರಲ್ಲಿ ಕೇಂದ್ರ ಅಂತರ್ಜಲ ಪ್ರಾಧಿಕಾರ ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ ಜಲಶಕ್ತಿ ಸಚಿವಾಲಯದ ಅಡಿಯಲ್ಲಿ ಬಿಡುಗಡೆ ಮಾಡಿದೆ. ದೇಶದಲ್ಲಿ ಅಂತರ್ಜಲ ಅಭಿವೃದ್ಧಿ ಮತ್ತು ನಿರ್ವಹಣೆಯ ನಿಯಂತ್ರಣಕ್ಕಾಗಿ ಸುಗಮ ಮತ್ತು ಪರಿಣಾಮಕಾರಿ ಕಾರ್ಯವಿಧಾನವನ್ನು ಒದಗಿಸುವುದು, ಅಂತರ್ಜಲ ಹೊರತೆಗೆಯುವಿಕೆಗಾಗಿ ನಿರಾಕ್ಷೇಪಣೆ ಪ್ರಮಾಣಪತ್ರ ಅರ್ಜಿಗಳನ್ನು ಸಲ್ಲಿಸಲು ತ್ವರಿತ ಮತ್ತು ಸುಲಭವಾದ ವೇದಿಕೆಯನ್ನು ಒದಗಿಸುವುದು ಭೂನೀರ್ ಪೋರ್ಟಲ್ನ ಉದ್ದೇಶವಾಗಿದೆ. ಭೂನೀರ್ ಪೋರ್ಟಲ್ ಕೇಂದ್ರೀಕೃತ ಡೇಟಾಬೇಸ್ ಬಳಕೆದಾರರಿಗೆ ಅಂತರ್ಜಲ ಅನುಸರಣೆ ನೀತಿಗಳು, ಸುಸ್ಥಿರ ಅಭ್ಯಾಸಗಳ ಕುರಿತು ನಿರ್ಣಾಯಕ ಮಾಹಿತಿಯನ್ನು ಪ್ರವೇಶಿಸಲು ಅನುವು ಮಾಡಿಕೊಡುತ್ತದೆ. ಅಂತರ್ಜಲ ಹಿಂತೆಗೆದುಕೊಳ್ಳುವ ಪರವಾನಗಿಗಳನ್ನು ಬಯಸುವ ಯೋಜನಾ ಪ್ರತಿಪಾದಕರಿಗೆ ಸುವ್ಯವಸ್ಥಿತ ಪ್ರಕ್ರಿಯೆಯ ಹರಿವನ್ನು ನೀಡಲು ಹಲವಾರು ಬಳಕೆದಾರ ಸ್ನೇಹಿ ವೈಶಿಷ್ಟ್ಯಗಳೊಂದಿಗೆ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಪೂರ್ಣೀರ್ ಪೋರ್ಟಲ್ ಕೈಗಾರಿಕೆಗಳು, ಮೂಲಸೌಕರ್ಯ ಯೋಜನೆಗಳು ಮತ್ತು ಗಣಿಗಾರಿಕೆ ಯೋಜನೆಗಳಿಂದ ಅಂತರ್ಜಲವನ್ನು ಹೊರತೆಗೆಯಲು ಆನ್ಲೈನ್ ಅರ್ಜಿ ಸಲ್ಲಿಸುವ ಮತ್ತು ಎನ್ಒಸಿಯನ್ನ ನೀಡುವುದು ಇದರ ಉದ್ದೇಶವಾಗಿದೆ. ಅಂತರ್ಜಲದ ಅನಿಯಂತ್ರಿತ ಹೊರತೆಗೆಯುವಿಕೆಯನ್ನ ತಡೆಯುವ ಮಾರ್ಗಸೂಚಿಗಳನ್ನು ಜಾರಿಗೊಳಿಸುವಲ್ಲಿ ಸಹಾಯ ಮಾಡುವ ಮೂಲಕ ಭೂನೀರ್ ದೇಶದಲ್ಲಿ ಅಂತರ್ಜಲ ಸಂಪನ್ಮೂಲಗಳ ಸುಸ್ಥಿರ ಅಭಿವೃದ್ಧಿ ಮತ್ತು ನಿರ್ವಹಣೆಗೆ ಕೊಡುಗೆ ನೀಡುತ್ತದೆ. ನೆಕ್ಸ್ಟ್, ಖೇಲೋ ಇಂಡಿಯಾ ಅಸ್ಮಿತಾ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ? ಇತ್ತೀಚೆಗೆ ಮಹಾರಾಷ್ಟ್ರದ ಜಲಗಾಂವ್ನಲ್ಲಿ ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ರಾಜ್ಯ ಸಚಿವರು ಖೇಲೋ ಇಂಡಿಯಾ ಅಸ್ಮಿತಾ ಫುಟ್ಬಾಲ್ ಲೀಗ್ 2025-26 ಉದ್ಘಾಟಿಸಿದರು. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಖೇಲೋ ಇಂಡಿಯಾ ಅಸ್ಮಿತಾ ಮಹಿಳೆಯರನ್ನ ಪ್ರೇರೇಪಿಸುವ ಮೂಲಕ ಕ್ರೀಡಾ ಮೈಲಿಗಲ್ಲು ಸಾಧಿಸುವುದು, ಲೀಗ್ಗಳು ಮತ್ತು ಸ್ಪರ್ಧೆಗಳ ಮೂಲಕ ಮಹಿಳೆಯರಲ್ಲಿ ಕ್ರೀಡೆಗಳನ್ನು ಉತ್ತೇಜಿಸುವ ಖೇಲೋ ಇಂಡಿಯಾದ ಲಿಂಗ ತಟಸ್ಥ ಧ್ಯೇಯದ ಭಾಗವಾಗಿದೆ. ಇದು ಕ್ರೀಡೆಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನ ಹೆಚ್ಚಿಸುವ ಸಕಾರಾತ್ಮಕ ಕ್ರಮವಾಗಿದೆ. ಖೇಲೋ ಇಂಡಿಯಾ ಅಸ್ಮಿತಾ ಲೀಗ್ ಖೇಲೋ ಭಾರತ ನೀತಿಯ ಪ್ರಮುಖ ಅಂಶವಾಗಿದ್ದು, ರಾಷ್ಟ್ರ ನಿರ್ಮಾಣ ಮತ್ತು ಮಹಿಳಾ ಸಬಲೀಕರಣಕ್ಕಾಗಿ ಕ್ರೀಡೆಗಳನ್ನು ಉತ್ತೇಜಿಸುತ್ತದೆ. ಈ ಲೀಗ್ ಯುವತಿಯರಿಗೆ ಮೀಸಲಾದ ವೇದಿಕೆಯಾಗಿದ್ದು, ಐತಿಹಾಸಿಕ ಅಸಮತೋಲನವನ್ನು ಪರಿಹರಿಸುತ್ತದೆ ಮತ್ತು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಭಾರತೀಯ ಕ್ರೀಡಾ ಪ್ರಾಧಿಕಾರ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ರಾಷ್ಟ್ರೀಯ ಕ್ರೀಡಾ ಒಕ್ಕೂಟಗಳು ವಲಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಬಹು ವಯೋಮಾನದವರಲ್ಲಿ ಖೇಲೋ ಇಂಡಿಯಾ ಮಹಿಳಾ ಲೀಗ್ಗಳನ್ನು ನಡೆಸುವಲ್ಲಿ ಬೆಂಬಲ ನೀಡುತ್ತದೆ. 2021ರಲ್ಲಿ ಆರಂಭವಾದ ಅಸ್ಮಿತಾ ಲೀಗ್ಗಳು ಕ್ರೀಡೆಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನ ಹೆಚ್ಚಿಸುವ ಗುರಿಯನ್ನ ಮಾತ್ರವಲ್ಲದೆ, ಭಾರತದಾದ್ಯಂತ ಹೊಸ ಪ್ರತಿಭೆಗಳನ್ನು ಗುರುತಿಸಲು ಲೀಗ್ಗಳನ್ನು ವೇದಿಕೆಯಾಗಿ ಬಳಸಿಕೊಳ್ಳುವ ಗುರಿಯನ್ನ ಹೊಂದಿದೆ. ಈ ಹಣಕಾಸು ವರ್ಷ 2025-26ರಲ್ಲಿ ದೇಶದ ಎಲ್ಲಾ ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 70,000ಕ್ಕೂ ಹೆಚ್ಚು ಮಹಿಳಾ ಕ್ರೀಡಾಪಟುಗಳನ್ನು ಗುರಿಯಾಗಿಸಿಕೊಂಡು 15 ಕ್ರೀಡಾ ವಿಭಾಗಗಳಲ್ಲಿ 852 ಅಸ್ಮಿತಾ ಲೀಗ್ಗಳನ್ನು ಯೋಜಿಸಲಾಗಿದೆ. ಇದರ ನೋಡಲ್ ಸಚಿವಾಲಯವು ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಇದರ ನೋಡಲ್ ಸಚಿವಾಲಯವಾಗಿದೆ. ಖೇಲೋ ಇಂಡಿಯಾ 2025 ಬಿಹಾರ್ ರಾಜ್ಯ ಆಯೋಜಿಸಿತು. ಖೇಲೋ ಇಂಡಿಯಾ 2025ರ ವಿಷಯ ಖೇಲ್ ಕೆ ರಂಗ್ ಬಿಹಾರ್ ಕೆ ಸಾಂಗ್. ನೆಕ್ಸ್ಟ್, ಟ್ರಿಟಿಯಂ. ಟೋಕಿಯೋ ವಿಶ್ವವಿದ್ಯಾಲಯ, ಫುಕುಶಿಮಾ ವಿಶ್ವವಿದ್ಯಾಲಯದ ಸಂಶೋಧಕರು ನಡೆಸಿದ ಇತ್ತೀಚಿನ ಜಾಗತಿಕ ಸಾಗರ ಮಾದರಿ ಅಧ್ಯಯನವು ಫುಕುಶಿಮಾ ಡೈಚಿ ಪರಮಾಣು ವಿದ್ಯುತ್ ಸ್ಥಾವರ ಟ್ರಿಟಿಯಂ ತ್ಯಾಜ್ಯ ನೀರು ಬಿಡುಗಡೆಯಾಗುವುದರಿಂದ ಸಾಗರ ನೀರಿನ ಮೇಲೆ ಕನಿಷ್ಠ ಪರಿಣಾಮ ಬೀರುತ್ತದೆ ಎಂದು ದೃಢಪಡಿಸಿದೆ. ಏನಿದು ಟ್ರಿಟಿಯಂ? ಇದೊಂದು ಹೈಡ್ರೋಜನ್ನ ವಿಕಿರಣಶೀಲ ಐಸೋಟೋಪ್ ಆಗಿದೆ. ಟ್ರಿಟಿಯಂ ಇದು ಹೈಡ್ರೋಜನ್ ಅಂತೆ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳನ್ನ ಹೊಂದಿದೆ, ಆದರೆ 2 ನ್ಯೂಟ್ರಾನ್ಗಳನ್ನು ಕೂಡ ಹೊಂದಿದೆ. ಸಾಮಾನ್ಯವಾಗಿ ಹೈಡ್ರೋಜನ್ ಯಾವುದನ್ನ ಹೊಂದಿರುವುದಿಲ್ಲ. ಇದು ಟ್ರಿಟಿಯಂ ಅನ್ನ ಅಸ್ಥಿರ ಮತ್ತು ವಿಕಿರಣಶೀಲವಾಗಿರಿಸುತ್ತದೆ. ಇದು ಮೇಲಿನ ವಾತಾವರಣದಲ್ಲಿ ಅನಿಲಗಳೊಂದಿಗೆ ಕಾಸ್ಮಿಕ್ ಕಿರಣಗಳ ಪರಸ್ಪರ ಕ್ರಿಯೆಯಿಂದ ಸ್ವಾಭಾವಿಕವಾಗಿ ಉತ್ಪತ್ತಿಯಾಗುತ್ತದೆ.
ಪರಮಾಣು ಶಸ್ತ್ರಾಸ್ತ್ರಗಳ ಸ್ಫೋಟದ ಸಮಯದಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳಿಗೆ ಟ್ರಿಟಿಯಂ ಉತ್ಪಾದಿಸಲು ಉದ್ದೇಶಿಸಲಾದ ರಿಯಾಕ್ಟರ್ಗಳಲ್ಲಿ ಟ್ರಿಟಿಯಂ ಅನ್ನು ಮನುಷ್ಯನು ಉತ್ಪಾದಿಸಬಹುದು. ಇದು ಹೈಡ್ರೋಜನ್ನ ಏಕೈಕ ವಿಕಿರಣಶೀಲ ಐಸೋಟೋಪ್ ಆಗಿದ್ದು, ಹೈಡ್ರೋಜನ್ನಂತೆ ಇದು ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸಿ ನೀರನ್ನ ರೂಪಿಸುತ್ತದೆ. ಟ್ರಿಟಿಯಂ ಅನ್ನ ಟ್ರಿಟಿಯೇಟೆಡ್ ನೀರಾಗಿ ಪರಿವರ್ತಿಸುವುದು ಸಂಕೀರ್ಣ ಮತ್ತು ನಿಧಾನ ಪ್ರಕ್ರಿಯೆಯಾಗಿದೆ. ಟ್ರಿಟಿಯಂ 12.3 ವರ್ಷಗಳ ಅರ್ಧ ಜೀವಿತಾವಧಿಯನ್ನ ಹೊಂದಿರುವ ಬಣ್ಣರಹಿತ ವಾಸನೆಯಿಲ್ಲದ ಅನಿಲವಾಗಿದೆ. ದ್ರವವಾಗಿ ಟ್ರಿಟಿಯಂ ನೀರಿನಂತೆ ಪರಿಸರದ ಮೂಲಕ ಸುಲಭವಾಗಿ ಚಲಿಸುತ್ತದೆ. ಇದು ಪರಿಸರದಲ್ಲಿ ಬಹಳ ಕಡಿಮೆ ಸಾಂದ್ರತೆಗಳಲ್ಲಿ ನೈಸರ್ಗಿಕವಾಗಿ ಕಂಡುಬರುತ್ತದೆ. ಇದನ್ನು ಫಾಸ್ಫರ್ನೊಂದಿಗೆ ಸಂಯೋಜಿಸಿ ಕತ್ತಲೆಯಲ್ಲಿ ಹೊಳೆಯುವ ಬೆಳಕನ್ನ ಸೃಷ್ಟಿಸಬಹುದು. ಉದಾಹರಣೆಗೆ ನಿರ್ಗಮನ ಚಿಹ್ನೆಗಳು, ಕಟ್ಟಡಗಳಲ್ಲಿ ತುರ್ತು ಬೆಳಕು ಮತ್ತು ವಿಮಾನ ನಿಲ್ದಾಣದ ರನ್ವೇ ದೀಪಗಳು ಇದರಲ್ಲಿ ಟ್ರಿಟಿಯಂ ಅನ್ನ ಬಳಸಲಾಗಿರುತ್ತದೆ. ಹೃದಯ ರೋಗ, ಕ್ಯಾನ್ಸರ್, ಏಡ್ಸ್ಗಳನ್ನು ಅಧ್ಯಯನ ಮಾಡಲು, ರೋಗ ನಿರ್ಣಯ ಮಾಡಲು ಬಯೋಮೆಡಿಕಲ್ ಸಂಶೋಧನೆಯಲ್ಲಿ ಇದನ್ನು ಟ್ರೇಸರ್ ಆಗಿ ಬಳಸಲಾಗುತ್ತದೆ. ಸಮ್ಮಿಳನ ರಿಯಾಕ್ಟರ್ಗಳಲ್ಲಿ ವಿದ್ಯುತ್ ಉತ್ಪಾದಿಸಲು ಇದನ್ನು ಬಳಸಬಹುದು. ಟ್ರಿಟಿಯಂ ಮನುಷ್ಯರು ದೇಹದೊಳಗೆ ತೆಗೆದುಕೊಂಡಾಗ ಮಾತ್ರ ಅಪಾಯಕಾರಿಯಾಗಿರುತ್ತದೆ. ಟ್ರಿಟಿಯಂ ಇದು ಹೈಡ್ರೋಜನ್ನ ಒಂದು ಐಸೋಟೋಪ್ ಆಗಿದೆ. ಇತ್ತೀಚೆಗೆ ಟೋಕಿಯೋ ವಿಶ್ವವಿದ್ಯಾಲಯ ಮತ್ತು ಫುಕುಶಿಮಾ ವಿಶ್ವವಿದ್ಯಾಲಯದ ಸಂಶೋಧಕರು ನಡೆಸಿದ ಸಂಶೋಧನೆಯಲ್ಲಿ ಫುಕುಶಿಮಾ ಡೈಚಿ ಪರಮಾಣು ವಿದ್ಯುತ್ ಸ್ಥಾವರದಿಂದ ಟ್ರಿಟಿಯಂ ತ್ಯಾಜ್ಯ ನೀರು ಸಾಗರಕ್ಕೆ ಸೇರ್ಪಡೆಯಾಗುತ್ತಿರುವುದರಿಂದ ಕನಿಷ್ಠ ಪರಿಣಾಮ ಬೀರುತ್ತಿದೆ ಎಂದು ಈ ಸಂಶೋಧಕರ ತಂಡವು ದೃಢಪಡಿಸಿದೆ. ನೆಕ್ಸ್ಟ್, ಕೊಡಲಿ ಕರುಪ್ಪೂರು ರೇಷ್ಮೆ ಸೀರೆ. ತಂಜಾವೂರಿನ ಮರಾಠ ರಾಜರು ಒಂದು ಕಾಲದಲ್ಲಿ ಪೋಷಿಸಿದ ಐಷಾರಾಮಿ ಉಡುಪಾಗಿದ್ದ ಐಕಾನಿಕ್ ಕೊಡಲಿ ಕರುಪ್ಪೂರ್ ರೇಷ್ಮೆ ಸೀರೆ ಇದರ ಸಾಂಪ್ರದಾಯಿಕ ಕೈಮಗ್ಗ ನೇಕಾರರ ಸಂಖ್ಯೆ ಕಡಿಮೆಯಾಗುತ್ತಿರುವುದರಿಂದ ಬಿಕ್ಕಟ್ಟನ್ನ ಸೃಷ್ಟಿಸಿದೆ. ಕೊಡಲಿ ಕರುಪ್ಪೂರು ಸಿಲ್ಕ್ ಸೀರೆ ಇದು ತಮಿಳುನಾಡಿನ ಕುಂಭಕೋಣಂ ಬಳಿಯ ಕರಪ್ಪೂರ್ ಎಂಬ ಹಳ್ಳಿಯಿಂದ ತನ್ನ ಹೆಸರನ್ನ ಪಡೆದುಕೊಂಡಿದೆ. ಕೈಯಿಂದ ನೇಯ್ಗೆ ಮಾಡಿದ ರೇಷ್ಮೆ ಸೀರೆಗಳು, ಧೋತಿಗಳು, ಕರಪ್ಪೂರಿನ ಪೀಠೋಪಕರಣಗಳು, ಕೈ ಚಿತ್ರಕಲೆ, ಬ್ಲಾಕ್ ಮುದ್ರಣ, ಬ್ರೊಕೇಡ್ ನೇಯ್ಗೆಗಳನ್ನ ಸಂಯೋಜಿಸಿ 19ನೇ ಶತಮಾನದವರೆಗೂ ಇವು ಜನಪ್ರಿಯವಾಗಿದ್ದವು. 1787ರಿಂದ 1832ರಲ್ಲಿ ಮರಾಠ ದೊರೆ ಸರ್ಪೋಜಿ ರಾಜ್ ಭೋಸ್ಲೆ ಛತ್ರಪತಿ 2ರ ಆಶ್ರಯದಲ್ಲಿ ವಿಕಸನಗೊಂಡವು. 19ನೇ ಶತಮಾನದವರೆಗೆ ತಂಜಾವೂರಿನ ರಾಣಿಯರಿಗಾಗಿ ಮಾತ್ರ ತಯಾರಿಸಲ್ಪಟ್ಟವು. ನೇಕಾರರ ಪೂರ್ವಜರ ಸೌರಾಷ್ಟ್ರದಿಂದ ಮದುರೈ, ಸೇಲಂ, ಕಾಂಚೀಪುರಂ ವರೆಗೆ ವಲಸೆ ಬಂದ ಸುಮಾರು 400ರಿಂದ 500 ಕುಟುಂಬಗಳನ್ನ ಈ ನೇಕಾರರು ಇದ್ದರು. ಕರುಪ್ಪೂರು ಬಟ್ಟೆಯನ್ನ ತಂಜಾವೂರು ಶ್ರೀಮಂತರು ಮಾತ್ರ ಧರಿಸುತ್ತಿದ್ದರು. ಇವರು ಕೆಲವನ್ನ ಕಿಲ್ಲತ್ ಅಥವಾ ಗೌರವದ ಬಟ್ಟೆಗಳಾಗಿ ಉಡುಗೊರೆಯಾಗಿ ನೀಡುತ್ತಿದ್ದರು. ಬರೋಡಾ, ಕೊಲ್ಲಾಪುರ್, ಸತಾರಾದಂತಹ ಕೆಲವು ಮರಾಠ ರಾಜ್ಯಗಳಲ್ಲಿ ಕರಪ್ಪೂರು ಸೀರೆಯು ವಧುವಿನ ಪ್ಯಾಂಟ್ನ ಅತ್ಯಗತ್ಯ ಭಾಗವಾಗಿತ್ತು. ಹಾಗೆಯೇ ವರನಿಗೆ ಕರಪ್ಪೂರು ಪೇಟವೂ ಇತ್ತು. ಈ ಸೀರೆಗೆ ಯಾವುದೇ ರೀತಿಯ ಭೌಗೋಳಿಕ ಸೂಚನೆ GI ಟ್ಯಾಗ್ ದೊರೆತಿಲ್ಲ. ಇವಾಗ ಇದನ್ನ ನೇಯುವಂತಹ ನೇಕಾರರ ಸಂಖ್ಯೆ ಕಡಿಮೆಯಾಗುತ್ತಿರುವುದರಿಂದ ಒಂದು ರೀತಿಯ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಕೊಡಲಿ ಕರಪ್ಪೂರು ಸಿಲ್ಕ್ ಸಾರಿ. ನೆಕ್ಸ್ಟ್, ದಿರಿಯೋ ಬುಲ್ ಕಾಳಗ. ಇತ್ತೀಚೆಗೆ ಗೋವಾದ ವಿಧಾನಸಭೆಯಲ್ಲಿ ನಡೆದ ಚರ್ಚೆಯ ಸಂದರ್ಭದಲ್ಲಿ ಪಕ್ಷಾತೀತ ಶಾಸಕರು ಗೋವಾದಲ್ಲಿ ಸ್ಥಳೀಯವಾಗಿ ದಿರಿಯೋ ಎಂದು ಕರೆಯಲ್ಪಡುವ ಗೂಳಿ ಕಾಳಗವನ್ನ ಕಾನೂನುಬದ್ಧಗೊಳಿಸಬೇಕೆಂದು ಒತ್ತಾಯಿಸಿದರು. ಸ್ಥಳೀಯವಾಗಿ ದಿರಿಯೋ ಅಥವಾ ದಿರಿ ಎಂದು ಕರೆಯಲ್ಪಡುವ ಗೂಳಿ ಕಾಳಗವು ಗೋವಾದ ಸಾಂಸ್ಕೃತಿಕ ಆಚರಣೆಯ ಅವಿಭಾಜ್ಯ ಅಂಗವಾಗಿದೆ. ಇದನ್ನು ಸುಗ್ಗಿಯ ಕಾಲದ ನಂತರ ಆಯೋಜಿಸಲಾಗುತ್ತದೆ. ಗೂಳಿ ಕಾಳಗಗಳನ್ನ ಸಾಂಪ್ರದಾಯಿಕವಾಗಿ ಗೋವಾದ ಭತ್ತದ ಗದ್ದೆಗಳು, ಫುಟ್ಬಾಲ್ ಮೈದಾನಗಳಲ್ಲಿ ನಡೆಸಲಾಗುತ್ತದೆ. ಹಳ್ಳಿಯ ಕುರುಬರು ತಮ್ಮ ಪ್ರಾಣಿಗಳನ್ನ ಕರೆತರುತ್ತಾರೆ. ದಿರಿ ಪ್ರತಿಯೊಂದು ಚರ್ಚ್ ಉತ್ಸವದ ಭಾಗವಾಗಿತ್ತು. ಸುತ್ತಮುತ್ತಲಿನ ಮೈಲುಗಳಷ್ಟ ಹಳ್ಳಿಗರು ಜನಪ್ರಿಯ ಕ್ರೀಡೆಯನ್ನ ವೀಕ್ಷಿಸಲು ಸೇರುತ್ತಿದ್ದರು. ಈ ಗೂಳಿ ಕಾಳಗಗಳನ್ನ ಸಾಂಪ್ರದಾಯಿಕವಾಗಿ ಗೋವಾದ ಭತ್ತದ ಗದ್ದೆಗಳು ಮತ್ತು ಫುಟ್ಬಾಲ್ ಮೈದಾನಗಳಲ್ಲಿ ನಡೆಸಲಾಗುತ್ತದೆ. ಪೋರ್ಚುಗೀಸರ ಕಾಲದಿಂದಲೂ ಗೋವಾದಲ್ಲಿ ಗೂಳಿ ಕಾಳಗಗಳು ತಲೆಮಾರುಗಳಿಂದ ನಡೆಯುತ್ತಿವೆ. 1997ರಲ್ಲಿ ಹೈಕೋರ್ಟ್ ರಾಜ್ಯವು ಗೂಳಿ ಕಾಳಗ ಮತ್ತು ದಿರಿಯೋಗಳು ಸೇರಿದಂತೆ ಎಲ್ಲಾ ರೀತಿಯ ಪ್ರಾಣಿ ಕಾಳಗಗಳನ್ನ ನಿಷೇಧಿಸಲು ತಕ್ಷಣ ಕ್ರಮಗಳನ್ನ ತೆಗೆದುಕೊಳ್ಳುವಂತೆ ನಿರ್ದೇಶಿಸಿತ್ತು. ಸ್ಪೇನ್ನಲ್ಲಿ ಗೂಳಿ ಕಾಳಗವು ಪ್ರಸಿದ್ಧವಾದಂತಹ ಒಂದು ಕ್ರೀಡೆಯಾಗಿದೆ. ದಿರಿಯೋ ಗೂಳಿ ಕಾಳಗ ಅಥವಾ ಬುಲ್ ಫೈಟಿಂಗ್ ಇದು ಗೋವಾಕ್ಕೆ ಸಂಬಂಧಪಟ್ಟಂತಹ ಒಂದು ಕಾಳಗವಾಗಿದೆ.
ನೆಕ್ಸ್ಟ್ ವಿಠ್ಠಲ ರುಕ್ಮಿಣಿ ದೇವಸ್ಥಾನ. ಪಂಡ್ರಾಪುರದಲ್ಲಿರುವಂತಹ ವಿಠ್ಠಲ ರುಕ್ಮಿಣಿ ದೇವಸ್ಥಾನ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಇಲ್ಲಿ ಮರಾಠಿ ಹಿಂದಿ ಭಾಷೆ ಗಲಾಟೆ ಹುಟ್ಟಿಕೊಂಡು ಸುದ್ದಿಯಲ್ಲಿ ಕಂಡು ಬಂದಿದೆ. ಈ ದೇವಸ್ಥಾನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ವಿಠ್ಠಲ ರುಕ್ಮಿಣಿ ದೇವಸ್ಥಾನ ಇದು ಮಹಾರಾಷ್ಟ್ರದ ಪಂಢರಪುರದಲ್ಲಿರುವ ಹಿಂದೂ ದೇವಾಲಯವಾಗಿದೆ. ಚಂದ್ರಭಾಗ ಎಂದು ಕರೆಯಲ್ಪಡುವ ಭೀಮಾ ನದಿಯ ದಡದಲ್ಲಿರುವ ಶ್ರೀ ವಿಠ್ಠಲ ರುಕ್ಮಿಣಿ ಮಂದಿರವು ವಿಷ್ಣು ಅಥವಾ ಕೃಷ್ಣನ ಒಂದು ರೂಪವಾದ ಭಗವಾನ್ ವಿಠ್ಠಲ ಮತ್ತು ಅವನ ಪತ್ನಿ ರುಕ್ಮಿಣಿಗೆ ಸಮರ್ಪಿತವಾಗಿದೆ. ಈ ದೇವಾಲಯವನ್ನ ವೈಷ್ಣವ ಸಂಪ್ರದಾಯದ 108 ಅಭಿಮಾನ ಕ್ಷೇತ್ರಗಳಲ್ಲಿ ಒಂದೆಂದು ವರ್ಗೀಕರಿಸಲಾಗಿದೆ. ಈ ದೇವಾಲಯವನ್ನ ಹೊಯ್ಸಳ ಸಾಮ್ರಾಜ್ಯದ ರಾಜ ವಿಷ್ಣುವರ್ಧನನು ಕ್ರಿಸ್ತಶಕ 1108 ರಿಂದ 1152 ನಡುವೆ ನಿರ್ಮಿಸಿದನು ಎಂದು ಹೇಳಲಾಗುತ್ತದೆ. ದೇವಾಲಯದಲ್ಲಿ ಹೊಯ್ಸಳ ರಾಜ ವೀರ ಸೋಮೇಶ್ವರನ ಶಾಸನವು 1237ರಷ್ಟು ಹಿಂದಿನದು. ಇದು ದೇವಾಲಯದ ನಿರ್ವಹಣೆಗಾಗಿ ಒಂದು ಗ್ರಾಮವನ್ನ ನೀಡುತ್ತದೆ ಎಂದು ತಿಳಿಸುತ್ತದೆ. 13ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಹೇಮತ್ ಪಂಥಿ ಶೈಲಿಯ ವಾಸ್ತುಶಿಲ್ಪವನ್ನ ಅನುಸರಿಸಿ ಒಂದು ವಿಸ್ತಾರವಾದ ದೇವಾಲಯವನ್ನ ನಿರ್ಮಿಸಲಾಯಿತು. ಆಕ್ರಮಣಕಾರರು ದೇವಾಲಯದ ಮೇಲೆ ದಾಳಿ ಮಾಡಿ ಸಂಪೂರ್ಣವಾಗಿ ಹಾನಿಗೊಳಿಸಿದರು. ಪ್ರಸ್ತುತ ದೇವಾಲಯವನ್ನ 17ನೇ ಶತಮಾನದಲ್ಲಿ ನಂತರ ಡೆಕ್ಕನ್ ಶೈಲಿಯಲ್ಲಿ ನಿರ್ಮಿಸಲಾಯಿತು. ಪುಣೆಯ ಪೇಶ್ವೆಗಳು, ಗ್ವಾಲಿಯರ್ನ ಶಿಂದೆಗಳು, ಇಂದೋರ್ನ ಹೋಳ್ಕರ್ಗಳ ಕೊಡೆಗಳಿಂದ ಗುಮ್ಮಟದ ಲಕ್ಷಣಗಳು ಮತ್ತು ಹಾಲೆಗಳ ಕಮಾನುಗಳನ್ನ ಹೊಂದಿದೆ. ಈ ದೇವಾಲಯವು 2014ರಲ್ಲಿ ಹಿಂದುಳಿದ ವರ್ಗಗಳ ಜನರು ಮತ್ತು ಮಹಿಳೆಯರನ್ನ ಅರ್ಚಕರನ್ನಾಗಿ ಸ್ವಾಗತಿಸಿದ ಭಾರತದ ಮೊದಲ ದೇವಾಲಯವಾಗಿತ್ತು. ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ, ಯಾಕಂದ್ರೆ ಮಹಿಳೆಯರ ಅರ್ಚಕರಾಗಿ ಸೇವೆ ಸಲ್ಲಿಸುವಂತಹ ಒಂದು ದೇವಾಲಯ ಈ ಪಂಢರಪುರದಲ್ಲಿರುವಂತಹ ವಿಠ್ಠಲ ಮತ್ತು ರುಕ್ಮಿಣಿ ದೇವಾಲಯ. ಇದನ್ನ ನಮ್ಮ ಹೊಯ್ಸಳ ಸಾಮ್ರಾಜ್ಯದ ರಾಜ ವಿಷ್ಣುವರ್ಧನ್ ಅವರು ನಿರ್ಮಿಸಿದರು. ನೆಕ್ಸ್ಟ್ ಭಾಗೀರಥಿ ನದಿ. ಇದು ಉತ್ತರಾಖಂಡದಲ್ಲಿರುವಂತಹ ಒಂದು ಹಿಮಾಲಯನ್ ನದಿಯಾಗಿದೆ. ಇದು ಗಂಗಾ ನದಿಯ ಪ್ರಮುಖ ಉಪನದಿಯಾಗಿದೆ. ಇಲ್ಲಿದೆ ನೋಡಿ ಭಾಗೀರಥಿ ನದಿ. ಇದರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನ ತಿಳಿದುಕೊಳ್ಳೋಣ. ಉತ್ತರಾಖಂಡದ ಉತ್ತರಕಾಶಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸಂಭವಿಸಿದ ಮೇಘ ಸ್ಫೋಟದ ನಂತರ ಹರ್ಸಿಲ್ ಬಳಿಯ ಭಾಗೀರಥಿ ನದಿಯಲ್ಲಿ 1 ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚು ವಿಸ್ತಾರವಾದ ಸರೋವರವನ್ನು ಹೋಲುವ ನೀರಿನ ಮೂಲವೊಂದು ರೂಪುಗೊಂಡಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಈಗಾಗಲೇ ಹೇಳಿದ್ದೀನಿ, ಉತ್ತರಾಖಂಡ್ ರಾಜ್ಯದಲ್ಲಿರುವ ಒಂದು ಹಿಮಾಲಯನ್ ನದಿ ಭಾಗೀರಥಿ ನದಿಯಾಗಿದೆ. ಇದು ಗಂಗಾ ನದಿಯ 2 ಪ್ರಮುಖ ಉಪನದಿಗಳಲ್ಲಿ ಒಂದಾಗಿದೆ. ಒಂದು ಭಾಗೀರಥಿ ನದಿ, ಇನ್ನೊಂದು ಅಲಕನಂದಾ ನದಿ. ಹಿಂದೂ ಪುರಾಣ ಮತ್ತು ಸಂಸ್ಕೃತಿಯ ಪ್ರಕಾರ ಭಾಗೀರಥಿ ಗಂಗಾ ನದಿಯ ಮೂಲ ನದಿಯಾಗಿದೆ. ಆದರೆ ಜಲವಿಜ್ಞಾನದ ಪ್ರಕಾರ ಗಂಗಾ ನದಿಯ ಹರಿವು ಮತ್ತು ಉದ್ದಕ್ಕೆ ಅಲಕನಂದಾ ಮೂಲವಾಗಿದೆ. ಇದು ಗರ್ವಾಲ ಹಿಮಾಲಯದ ಕಟ್ಲಿಂಗ್ ಮತ್ತು ಗಂಗೋತ್ರಿ ಹಿಮನದಿಗಳ ತಳದಲ್ಲಿರುವ ಗೌಮುಖ ಹಿಮನದಿಯಿಂದ ಹುಟ್ಟುತ್ತದೆ. ಇಲ್ಲಿ ಕರಗುವ ಮಂಜುಗಡ್ಡೆಯು ನದಿಗೆ ಜನ್ಮ ನೀಡುತ್ತದೆ. ಇದಲ್ಲದೆ ನದಿಯು ಉತ್ತರಕಾಶಿ, ತೆಹರಿ ಪಟ್ಟಣಗಳನ್ನ ಒಳಗೊಂಡಂತೆ ತೆಹರಿ ಗರ್ವಾಲ್ ಜಿಲ್ಲೆಯ ಮೂಲಕ ಹಾದು ಹೋಗುತ್ತದೆ. ಇಲ್ಲಿ ಇದು ಬಂಡೆಗಳು, ರಭಸವಾದ ಹೊಳೆಗಳು ಮತ್ತು ಜಲಪಾತಗಳನ್ನ ಎದುರಿಸುತ್ತದೆ. ಕೇದಾರಗಂಗಾ, ಜದಗಂಗಾ, ಕಾಕೋರ್ಗಢ್, ಜಲಂಧರಿಗಢ್, ಸಿಯಾನ್ಗಢ್, ಹಸಿಗಂಗಾ ಮತ್ತು ಪಿಲಾಂಗನ ಇವು ಭಾಗೀರಥಿ ನದಿಯ ಉಪನದಿಗಳಾಗಿವೆ. ಅಂತಿಮವಾಗಿ ಭಾಗೀರಥಿ ನದಿಯು ದೇವಪ್ರಯಾಗದಲ್ಲಿ ಅಲಕನಂದಾ ನದಿಯನ್ನ ಸೇರುತ್ತದೆ. ಭಾಗೀರಥಿ ನದಿ ಅಲಕನಂದಾ ನದಿಯನ್ನ ಸೇರುವಂತಹ ಸ್ಥಳ ದೇವಪ್ರಯಾಗ. ಮನೇರಿ ಆಣೆಕಟ್ಟು, ಕೋಟೇಶ್ವರ ಆಣೆಕಟ್ಟು, ತೆಹರಿ ಆಣೆಕಟ್ಟು ಇವು ಭಾಗೀರಥಿ ನದಿಗೆ ನಿರ್ಮಿಸಲಾಗಿರುವ ಪ್ರಮುಖವಾದ ಆಣೆಕಟ್ಟುಗಳಾಗಿವೆ. ಭಾಗೀರಥಿ ಮತ್ತು ಅಲಕನಂದಿಗಳ ಸಂಗಮವನ್ನ ಹಿಂದೂ ಪುರಾಣದಲ್ಲಿ ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗಿದೆ. ಇದು ಪವಿತ್ರ ಪಂಚಪ್ರಯಾಗ ಯಾತ್ರೆಯ ಅತ್ಯಗತ್ಯ ಭಾಗವಾಗಿದ್ದು, ಇದರಲ್ಲಿ ಉತ್ತರಾಖಂಡದ 5 ಪವಿತ್ರ ಸಂಗಮಗಳಾದ ದೇವಪ್ರಯಾಗ್, ರುದ್ರಪ್ರಯಾಗ್, ನಂದಪ್ರಯಾಗ್, ಕರ್ಣಪ್ರಯಾಗ್, ವಿಷ್ಣು ಪ್ರಯಾಗ್ಗಳಿಗೆ ಭೇಟಿ ನೀಡಲಾಗುತ್ತದೆ. ಈ 5 ಪ್ರಯಾಗಗಳ ಬಗ್ಗೆ, ಪಂಚಪ್ರಯಾಗಗಳ ಬಗ್ಗೆ ಈಗಾಗಲೇ ನಾವು ನಮ್ಮ ಹಳೆಯ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಇದರ ಸಂಪೂರ್ಣ ಮಾಹಿತಿಗಾಗಿ ನೀವು ಆ ವಿಡಿಯೋವನ್ನ ವೀಕ್ಷಿಸಿ. ಭಾಗೀರಥಿ ನದಿಯ ದಡವು ಹಲವಾರು ಪವಿತ್ರ ನಗರಗಳು ಮತ್ತು ಚಾರ್ಧಾಮ್ ಯಾತ್ರಾ ಸ್ಥಳಗಳಲ್ಲಿ ಒಂದಾದ ಗಂಗೋತ್ರಿಯಂತಹ ಸ್ಥಳಗಳಿಂದ ಕೂಡಿದೆ.
ನೆಕ್ಸ್ಟ್ ನ್ಯೂಮೋಕೋಕಲ್ ಕಾಯಿಲೆ. ಔಷಧ ಕಂಪನಿ ಫೈಜರ್ ಇತ್ತೀಚೆಗೆ ಭಾರತದಲ್ಲಿ ವಯಸ್ಕರಿಗೆ ತನ್ನ ಮುಂದಿನ ಪೀಳಿಗೆಯ 20 ವ್ಯಾಲೆಂಟ್ ನ್ಯೂಮೋಕೋಕಲ್ ಕಾಂಜುಗೇಟ್ ಲಸಿಕೆಯನ್ನ ಪರಿಚಯಿಸಿತು. ಇದು ಬಹುಪಾಲು ನ್ಯೂಮೋಕೋಕಲ್ ಕಾಯಿಲೆಗಳಿಗೆ ಕಾರಣವಾದ 20 ಸೆರೋಟೈಪ್ಗಳ ವಿರುದ್ಧ ರಕ್ಷಣೆ ನೀಡುತ್ತದೆ. ನ್ಯೂಮೋಕೋಕಲ್ ಕಾಯಿಲೆಯು ದೇಹದ ವಿವಿಧ ಭಾಗಗಳ ಮೇಲೆ ಪರಿಣಾಮ ಬೀರುವ ಮತ್ತು ಸ್ಟ್ರೆಪ್ಟೋಕೋಕಸ್ ನಿಮೋನಿಯಾ ಎಂಬ ಬ್ಯಾಕ್ಟೀರಿಯಂನ ಸೋಂಕಿನಿಂದ ಉಂಟಾಗುವ ಹಲವಾರು ಕಾಯಿಲೆಗಳನ್ನು ಸೂಚಿಸುತ್ತದೆ. ಇದನ್ನು ಸಾಮಾನ್ಯವಾಗಿ ನ್ಯೂಮೋಕೋಕಸ್ ಎಂದು ಕರೆಯಲಾಗುತ್ತದೆ. ಸ್ಟ್ರೆಪ್ಟೋಕೋಕಸ್ ನಿಮೋನಿಯೆ ಎಂದು ಕರೆಯುವ ಪ್ಯಾಲಿಸಕರೈಡ್ ಕ್ಯಾಪ್ಸುಲ್ ಹೊಂದಿರುವ ಕ್ಯಾಪ್ಸುಲೇಟೆಡ್ ಬ್ಯಾಕ್ಟೀರಿಯಾವಾಗಿದ್ದು ಇದು ವಿಷತ್ವದಲ್ಲಿ ಅತ್ಯಗತ್ಯ ಅಂಶವಾಗಿದೆ. ಪ್ರಪಂಚದಾದ್ಯಂತ ಸುಮಾರು 90 ವಿಭಿನ್ನ ನ್ಯೂಮೋಕೋಕಲ್ ಸಿರೋಟೈಪ್ಗಳನ್ನು ಗುರುತಿಸಲಾಗಿದೆ. ಇವುಗಳಲ್ಲಿ ಕಡಿಮೆ ಸಂಖ್ಯೆಯ ಸಿರೋಟೈಪ್ಗಳನ್ನು ಹೆಚ್ಚಿನ ರೋಗಗಳಿಗೆ ಕಾರಣವಾಗಿವೆ. ಕಿವಿ ಸೋಂಕುಗಳಂತಹ ಸೌಮ್ಯ ಸೋಂಕುಗಳಿಂದ ಹಿಡಿದು ನ್ಯೂಮೋನಿಯಾ, ರಕ್ತ ಪ್ರವಾಹ, ಕೇಂದ್ರ ನರಮಂಡಲದ ಜೀವಕ್ಕೆ ಅಪಾಯಕಾರಿ ಸೋಂಕುಗಳಾದ ಮೆನಿಂಜಿಟೈಟಿಸ್ ವರೆಗೆ ಅನಾರೋಗ್ಯಗಳು ಕಂಡುಬರುತ್ತವೆ. ಇದು ವಿಶ್ವಾದ್ಯಂತ ಒಂದು ಪ್ರಮುಖ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿದೆ. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಚಿಕ್ಕ ಮಕ್ಕಳು ಮತ್ತು ವೃದ್ಧರು ಹೆಚ್ಚು ಪರಿಣಾಮ ಬೀರುತ್ತಾರೆ. ಪ್ರತಿ ವರ್ಷ ಸುಮಾರು 1 ಮಿಲಿಯನ್ ಮಕ್ಕಳು ನ್ಯೂಮೋಕೋಕಲ್ ಕಾಯಿಲೆಯಿಂದ ಸಾಯುತ್ತಾರೆ ಎಂದು ಅಂದಾಜಿಸಲಾಗಿದೆ. ರೋಗಿಗಳು ಮತ್ತು ಆರೋಗ್ಯಕರ ವಾಹಕಗಳಿಂದ ಉಸಿರಾಟದ ಸ್ರವಿಸುವಿಕೆಯೊಂದಿಗೆ ನೇರ ಸಂಪರ್ಕದ ಮೂಲಕ ನ್ಯೂಮೋಕೋಕಿಯಾ ಹರಡುತ್ತದೆ. ನ್ಯೂಮೋಕೋಕಲ್ ರೋಗವನ್ನ ಸಾಮಾನ್ಯವಾಗಿ ಪ್ರತಿಜೀವಕಗಳ ಮೂಲಕ ಚಿಕಿತ್ಸೆ ನೀಡಲಾಗುತ್ತದೆ, ಆದರೆ ಲಸಿಕೆ ಹಾಕುವ ಮೂಲಕ ತಡೆಗಟ್ಟುವಿಕೆ ಸಹ ಮುಖ್ಯವಾಗಿದೆ. ಲಸಿಕೆಗಳು ಸೋಂಕಿನ ಅಪಾಯವನ್ನ ಕಡಿಮೆ ಮಾಡಬಹುದು, ವಿಶೇಷವಾಗಿ ಚಿಕ್ಕ ಮಕ್ಕಳು ಮತ್ತು ವೃದ್ಧರಲ್ಲಿ. ಲಸಿಕೆಗಳನ್ನು ಹಾಕುವುದರ ಮೂಲಕ ಸೋಂಕಿನ ಅಪಾಯವನ್ನ ಕಡಿಮೆ ಮಾಡಬಹುದು. ಆಂಟಿಮೈಕ್ರೋಬಿಯಲ್ಗಳಿಗೆ ನ್ಯೂಮೋಕೋಕಲ್ ಪ್ರತಿರೋಧವು ವಿಶ್ವಾದ್ಯಂತ ಗಂಭೀರ ಮತ್ತು ವೇಗವಾಗಿ ಹೆಚ್ಚುತ್ತಿರುವ ಸಮಸ್ಯೆಯಾಗಿದೆ. ಇದು ರೋಗಿಗಳು ಮತ್ತು ಆರೋಗ್ಯಕರ ವಾಹಕಗಳಿಂದ ಉಸಿರಾಟದ ಸ್ರವಿಸುವಿಕೆಯ ನೇರ ಸಂಪರ್ಕದಿಂದ ಹರಡುತ್ತದೆ. ನೆಕ್ಸ್ಟ್ ಸುಖ್ನಾ ಸರೋವರ. ಇದು ಯಾವ ರಾಜ್ಯದಲ್ಲಿದೆ, ಇದು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಸುಖ್ನಾ ಸರೋವರ ಇದು ಚಂಡೀಗಢ ನಗರದಲ್ಲಿ ಶಿವಾಲಿಕ್ ಬೆಟ್ಟಗಳ ತಪ್ಪಲಿನಲ್ಲಿರುವ ಒಂದು ಕೃತಕ ಸರೋವರವಾಗಿದೆ. ಶಿವಾಲಿಕ್ ಬೆಟ್ಟಗಳಿಂದ ಹರಿಯುವ ಋತುಮಾನದ ಹೊಳೆ ಸುಖ್ನಾ ಛೋಗೆ ಆಣೆಕಟ್ಟು ಕಟ್ಟಿ 1958ರಲ್ಲಿ 3 ಚದರ ಕಿಲೋಮೀಟರ್ ಮಳೆಯಾಶ್ರಿತ ಸರೋವರವನ್ನ ರಚಿಸಲಾಯಿತು. ಈ ಸರೋವರವು 1.52 ಕಿಲೋಮೀಟರ್ ಉದ್ದ, 1.49 ಕಿಲೋಮೀಟರ್ ಅಗಲವಿದೆ. ಈ ಸರೋವರವನ್ನ ಭಾರತ ಸರ್ಕಾರವು ರಾಷ್ಟ್ರೀಯ ಜೌಗು ಪ್ರದೇಶವೆಂದು ಘೋಷಿಸಿದೆ. ಈ ಸರೋವರವು ಸುಖ್ನಾ ವನ್ಯಜೀವಿ ಅಭಯಾರಣ್ಯದ ಒಂದು ಭಾಗವಾಗಿದೆ. ನೆಕ್ಸ್ಟ್ ತಲಾಕ್-ಇ ಹಸನ್. ತಲಾಕ್ ಈ ವರ್ಡ್ ಕೇಳಿರ್ತೀರಾ. ಇದು ಇಸ್ಲಾಂನಲ್ಲಿ ಉಲ್ಲೇಖಿಸಲಾದಂತಹ ಒಂದು ನ್ಯಾಯಾಂಗೇತರ ವಿಚ್ಛೇದನವಾಗಿದೆ. ಇದನ್ನ ಪುರುಷರ ಮಾತ್ರ ನೀಡಬಹುದು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನ ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅಮೂಲ್ಯವಾದ ಸಮಯವನ್ನ ನೀಡಿ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.